ನೋಡಿ, ಮುಂಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಆದರೆ ಈ ಕಡೆ ಶಾಸಕರು ಮತ್ತು ಕಾರ್ಯಕರ್ತರಲ್ಲಿ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂಬರುವಂತಹ ಚುನಾವಣೆಗಳಲ್ಲಿ ಸೋಲುವ ಭೀತಿ ಕೂಡ ಜಾಸ್ತಿ ಇದೆ. ಕ್ಷೇತ್ರಗಳಲ್ಲಿ ಸರಿಯಾಗಿ ಯೋಜನೆಗಳ ಕೆಲಸ ಆಗ್ತಾ ಇಲ್ಲ. ಸಚಿವರು, ಶಾಸಕರಿಗೆ, ಕಾರ್ಯಕರ್ತರಿಗೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದರಿಂದ ಪಕ್ಷ ಸಂಘಟನೆ ಮಾಡೋದು ಹೇಗೆ ಅನ್ನೋ ಆತಂಕ ಇದೀಗ ಶುರುವಾಗಿದೆ. ಕೆಲ ಶಾಸಕರು, ಮುಖಂಡರು ಹೈಕಮಾಂಡ್ಗೂ ಕೂಡ ಮಾಹಿತಿ ರವಾನೆ ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ವಿರುದ್ಧ ಗರಂ ಆಗಿದೆ. ಸಂಕ್ರಾಂತಿ ಬಳಿಕ ಕ್ಯಾಬಿನೆಟ್ ಸರ್ಜರಿ ಆದರೆ ಅಂತ ಕೆಲ ಸಚಿವರಿಗೆ ಗೇಟ್ ಪಾಸ್ ಆಗೋದು ಪಕ್ಕಾ ಕನ್ಫರ್ಮ್. ಈಗಾಗಲೇ ಕೆಪಿಸಿಸಿಯಿಂದ ರಿಪೋರ್ಟ್ ಕಾರ್ಡ್ ಕೂಡ ಪಡೆದುಕೊಂಡಿರುವಂತಹ ಹೈಕಮಾಂಡ್ ಈ ವಿಚಾರಗಳ ಬಗ್ಗೆ ನಾಳೆ ನರೇಗಾ ಬಚಾವ್ ಹೋರಾಟದ ಸಭೆಯಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿ ಏನೆಲ್ಲಾ ಮಾಡಬೇಕು ಅದೆಲ್ಲವೂ ಕೂಡ ಈಗಲಿಂದಲೇ ತಯಾರಿ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಶಾಸಕರು ಹಾಗೂ ಅವರ ಕಾರ್ಯಕರ್ತರಲ್ಲಿ ಆತಂಕ ಶುರುವಾಗಿದೆ. ಕಾರಣ ಏನು ಅಂತಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟು ಅಲರ್ಟ್ ಆಗಿರ್ತಾರೋ ಈ ಕಡೆ ಅವ್ರ ಶಾಸಕರು, ಸಚಿವರು, ಅವರ ಕಾರ್ಯಕರ್ತರು ಕೂಡ ಅಲರ್ಟ್ ಆಗಿರ್ಬೇಕಾಗುತ್ತೆ. ಅವರೆಷ್ಟು ಕೆಲಸ ಮಾಡ್ತಾ ಇದ್ದಾರೋ ಅದಕ್ಕೂ ಡಬಲ್ ಆಗಿ ಅವರು ಕೂಡ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ಟೈಮ್ ಲಿಮಿಟು, ಒಂದು ಡೆಡ್ಲೈನ್ ಅಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕು, ಇಷ್ಟೆಲ್ಲ ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಟಾರ್ಗೆಟ್ ಕೊಟ್ಟು ಬಿಡ್ತಾರೆ. ಅದರಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ ಬರೋ ಮುನ್ನ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು ಅಂತೇಳಿ ಏನಾದರೂ ಟಾರ್ಗೆಟ್ ಕೊಟ್ಬಿಟ್ರೆ ಇದ್ದಿದ್ದು ಕಷ್ಟ ಆಗ್ಬಿಡುತ್ತೆ, ಇಲ್ಲಿರುವಂತಹ ಶಾಸಕರಿಗೆ ಆಗಲಿ ಅಥವಾ ಕಾರ್ಯಕರ್ತರಿಗೆ ಆಗಲಿ. ಹಾಗಾಗಿ ಒಂದು ರೀತಿಯಾಗಿ ಮುಂಬರುವಂತಹ ಚುನಾವಣೆಗಳಲ್ಲಿ ಎಲ್ಲಾದರೂ ಸೋತು ಬಿಡ್ತೀವಾ ಇದೇ ಒಂದು ಕಾರಣದಿಂದ ಅಂತ ಹೇಳಿ ಒಂದು ರೀತಿಯಾಗಿ ಭಯ ಶುರುವಾಗಿದೆ. ಕ್ಷೇತ್ರಗಳಲ್ಲಿ ಸರಿಯಾಗಿ ಯೋಜನೆಗಳ ಕೆಲಸ ಆಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ 1-to-1 ಮಾತಾಡಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಒಂದು ಡೆಡ್ಲೈನ್ ಟೈಮ್ ಕೂಡ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ಅನುದಾನ ಬಿಡುಗಡೆ ಮಾಡಿಸೋದು ಅಥವಾ ಬಿಡುಗಡೆ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಆದರೆ ಅದನ್ನ ಸರಿಯಾಗಿ ಅಭಿವೃದ್ಧಿ ಮಾಡೋದು, ಆ ಹಣವನ್ನ ಸರಿಯಾಗಿ ಬಳಕೆ ಮಾಡೋದು, ಅಥವಾ ಅಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸೋದು ಅಲ್ಲಿನ ಶಾಸಕರ ಕೆಲಸ. ಹಾಗಾಗಿ ಆ ಒಂದು ಟೈಮ್ ಲೈನ್ ಅಲ್ಲಿ ಆ ಒಂದು ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆಯೂ ಕೂಡ ಶಾಸಕರ ಹತ್ರ ಪ್ರತ್ಯೇಕವಾಗಿ ಮಾತಾಡಿ 1-to-1 ಸಭೆ ಮಾಡಿ ತಿಳಿಸಿದ್ರು. ಇದೀಗ ಇಫ್ ಇನ್ ಕೇಸ್ ಏನಾದರೂ ಲೋಕಲ್ ಬಾಡಿ ಎಲೆಕ್ಷನ್ ಇನ್ನೇನು ಯಾವ ಮೂಮೆಂಟ್ ಅಲ್ಲೂ ಆಗಬಹುದು, ಆಗಿಲ್ಲ ಅಥವಾ ಆ ಒಂದು ಸಂದರ್ಭದಲ್ಲಿ ಏನಾದರೂ ಇವ್ರ ಕೆಲಸಗಳು ಕಾರ್ಯಗಳು ಮುಗ್ದಿಲ್ಲ, ಇವರು ರೆಡಿ ಇಲ್ಲ ಅಂತಂದ್ರೆ, ನಿಜವಾಗ್ಲೂ ಒಂದು ರೀತಿಯಾಗಿ ಸ್ಪಂದಿಸಿಲ್ಲ ಅಂತಂದ್ರೆ ಶಾಸಕರಿಗೂ ಹಾಗೂ ಸಚಿವರಿಗೂ ಕೂಡ ಗೇಟ್ ಪಾಸ್ ಆಗುವಂತ ಸಾಧ್ಯತೆ ಇದೆ. ಮುಂಬರುವಂತಹ ದಿನಗಳಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ, ಸರ್ಜರಿ ಆಗುತ್ತೆ ಅಂತೇಳಿ ಹೈಕಮಾಂಡ್ ಒಂದು ರೀತಿಯಾಗಿ ಸೂಚನೆ ಕೊಟ್ಟಿದೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಯಾರೆಲ್ಲ ಪಕ್ಷಕ್ಕೋಸ್ಕರ ಕೆಲಸ ಮಾಡಿಲ್ಲ, ಮಾಡೋದಿಲ್ವೋ ಅಂತವರಿಗೆ ಗೇಟ್ ಪಾಸ್ ಮಾಡೋದು ಪಕ್ಕಾ ಕನ್ಫರ್ಮ್.